ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಎಂಎಸ್ ವಿಜಯಹರನ್. ಹೊಟ್ಟೆ ತುಂಬಿದ ಮೇಲೆ ಹುಗ್ಗಿ ಮುಳ್ಮುಳ್ಳು. ಅಕ್ಕ ಅಕ್ಕ ಎಲ್ಲಿದ್ಯಕ್ಕ? ರಾಮು, ಇಲ್ಲೇ ಇದೀನಲ್ಲೋ. ತರಕಾರಿ ಹೆಚ್ಚುತ್ತಾ ಕನ್ನಡಕ ಹಾಕೊಂಡಿದ್ರು ನಿನಗೆ ಕಾಣಿಸ್ತಾ ಇಲ್ವಾ? ಏನ್ ಸಮಾಚಾರ? ನೀನು ಅಡಿಗೆ ಮನೇಲಿ ಇರ್ಬೋದು ಅಂತ ಆ ಕಡೆ ನೋಡ್ತಾ ಕೂಗ್ದೆ. ನೀನ್ ನೋಡಿದ್ರೆ ಇಲ್ಲೇ ಕೂತಿದೀಯಾ. ಅದೇನಕ್ಕ ಇವತ್ ತರಕಾರಿ ನೀನೇ ಹೆಚ್ಚುತ್ತಾ ಇದೀಯಾ? ಓಹೋ, ನಿನ್ ವ್ಯಂಗ್ಯ ಎಲ್ಲ ನನಗೆ ಅರ್ಥ ಆಗುತ್ತೆ, ಸ್ವಲ್ಪ ಸುಮ್ನಿರು. ಅಲ್ಲಕ್ಕ, ಈರುಳ್ಳಿ ಹೆಚ್ಚಕ್ಕೂ ನನ್ನನ್ನು ಕರೀಲಿಲ್ವಲ್ಲ ಅಂತ. ಓಹೋ, ತುಂಬಾ ಹೆಚ್ಕೊಡೋನು ನೀನು. ನೋಡೋ, ಕೇಳ್ದಾಗ್ಲೆಲ್ಲ ಆಗಲ್ಲ, ಓದ್ಕೋಬೇಕು, ಹಾಗೆ ಹೀಗೆ ಅದು ಇದು ಅಂತ ಸಬೂಬ್ ಹೇಳ್ತಾನೆ ಇರ್ತೀಯ. ಅದಕ್ಕೆ ಕರೀಲಿಲ್ವಾ? ಹಾಗಲ್ಲ, ಇವತ್ತು ತೊಗರಿ ನುಚ್ಚಿನ ಉಂಡೆ ಜಾಮೂನು ಮಾಡ್ತಾ ಇದ್ದೀನಿ. ಅದಕ್ಕೇನು ಈರುಳ್ಳಿ ಬೇಡವಲ್ಲ, ಅದಕ್ಕೆ ಕರೀಲಿಲ್ಲ ಅಂತ ಇಟ್ಕೋ. ಓಹೋ, ಹಾಗ ವಿಷಯ. ಮತ್ತೆ ತಿಂಡಿ ತೊಗರಿ ನುಚ್ಚಿನುಂಡೆ ಜಾಮೂನಾ? ನಿನಗಿಷ್ಟ ಅಂತಾನೆ ಜಾಮೂನು ತೊಗರಿ ನುಚ್ಚಿನ ಉಂಡೆ ಮಾಡ್ತಾ ಇದ್ದೀನಿ. ನನ್ಗಿಷ್ಟ ಏನೋ ಸರಿ ಅಕ್ಕ, ಆದ್ರೆ ಇವತ್ತು ಯಾಕೆ ಇವತ್ತೇನಾಯ್ತು? ಹೊಟ್ಟೆ ತುಂಬಿದ ಮೇಲೆ ಹುಗ್ಗಿ ಮುಳ್ಮುಳ್ಳು ಅನ್ನೋ ಹಾಗೆ ಹೊಟ್ಟೆ ತುಂಬಿದೆಯಾ ಹೋಟ್ಲ್ ತಿಂಡಿ? ಅಕ್ಕ, ನಿನ್ ಊಹೆ ಏನೋ ಸರಿಯಾಗೇ ಇದೆ ಕಣಕ್ಕ. ಆಹಾ, ಬೆಳಿಗ್ಗೆನೆ ನನಗೂ ಕೇಳ್ದೆ ಹೋಟ್ಲ್ಗೆ ಹೋಗಿ ತಿಂಡಿ ತಿನ್ಕೊಂಡ್ ಬಂದ್ಬಿಟ್ಯಾ? ಹಾಗಲ್ಲಕ್ಕ, ನನ್ ಫ್ರೆಂಡ್ ಒಬ್ನು ಮುಂಬೈಯಿಂದ ಬಂದಿದ್ದಾನೆ. ಅವನು ಬೆಳಗ್ಗೆನೆ ಫೋನ್ ಮಾಡಿ ತುಂಬಾ ಹಸುವಾಗ್ತಿದೆ, ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡೋಣ ಬಾ ಅಂತ ಕರೆದ. ಆತುರ ಆಗಿ ಹೊರಟು ಬಿಟ್ಟೆ. ಹೇಳ್ದೆ ಹೋಗಿದ್ದಕ್ಕೆ ಬೇಜಾರು ಮಾಡ್ಕೋಬೇಡ ಕಣಕ್ಕ, ಪ್ಲೀಸ್. ಇರ್ಲಿ, ಫ್ರೆಂಡ್ ಕರೆದ, ನೀನ್ ಹೋದ್ಯಾ? ಮತ್ತೆ ಅಕ್ಕ, ಅದೇನ್ ನೀನ್ ಹೇಳದಿಲ್ಲ ಗಾದೆ, ಅದೇನದು ಹೊಟ್ಟೆ ತುಂಬಿದ ಮೇಲೆ? ಹೊಟ್ಟೆ ತುಂಬಿದ ಮೇಲೆ ಹುಗ್ಗಿ ಮುಳ್ಮುಳ್ಳು ಅಂತ. ಹೊಟ್ಟೆ ತುಂಬಿದ ಮೇಲೆ ಹುಗ್ಗಿ ಮುಳ್ಮುಳ್ಳು. ಚೆನ್ನಾಗಿದೆಯಕ್ಕ ಗಾದೆ. ಏನಕ್ಕ ಇದರ ಅರ್ಥ, ಅಂತರಂಗ ಬಹಿರಂಗ ಎಲ್ಲ? ನೋಡೋ ರಾಮು, ಹೊಟ್ಟೆ ತುಂಬಿದ ಮೇಲೆ ಹುಗ್ಗಿ ಮುಳ್ಮುಳ್ಳು ಅನ್ನೋದು ಒಂದು ಗ್ರಾಮೀಣ ಪರಿಸರದಲ್ಲಿ ಹುಟ್ಕೊಂಡಿರೋ ಬಳಕೆಯಲ್ಲಿರೋ ಅಂಥ ಗಾದೆ. ಮನೇಲಿ ಏನಾದರೂ ವಿಶೇಷವಾಗಿ ಸಿಹಿ ಅಡುಗೆ ಅಥವಾ ಖಾರ ಅಡುಗೆ ಮಾಡಿದ್ರು ಮನೇಲಿರೋರು ಸರಿಯಾಗಿ ಊಟ ಮಾಡದೆ ಹೋದರೆ ಬೇಡ 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 ಅಂತ ಇದ್ರೆ, ಅದ್ಯಾಕಣ್ಣ ಅಂಗಡಿಯ ಹೊಟ್ಟೆ ತುಂಬಿದ ಮೇಲೆ ಹುಗ್ಗಿ ಮುಳ್ಮುಳ್ಳು ಅನ್ನೋಂಗೆ ಸರಿಯಾಗಿ ಇಕ್ಕಿಸ್ಕೊಂಡು ಊಟ ಉಣ್ಣಕ್ಕಾಗ್ದ ಅಂತ ಆತ್ಮೀಯವಾಗಿ ಉಪಚಾರ ಮಾಡ್ತಾ ಮಾತಾಡೋ ಪರಿಪಾಠ ಕಣೋ ಇದು. ಮತ್ತೆ ಹುಗ್ಗಿಗೂ ಮುಳ್ಳುಗೂ ಏನ್ ಸಂಬಂಧ ಅಕ್ಕ? ಸಾಮಾನ್ಯವಾಗಿ ಈ ರೈತಾಪಿ ಬಂಧುಗಳು ತಾವು ಬೆಳೆದ ಬೆಳೆ ಚೆನ್ನಾಗಿ ಬಂದ ಸಂದರ್ಭದಲ್ಲಿ, ಉದಾಹರಣೆಗೆ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಅಂತ ಇಟ್ಕೋ, ಪೈರಿನ ಸುಗ್ಗಿ ಸಮಯದಲ್ಲಿ ಹುಗ್ಗಿ ಮಾಡಿಕೊಂಡು ತಿಂದು ಸಂಭ್ರಮ ಪಡ್ತಾರೆ. ನೀನು ನೋಡಿರ್ಬೋದಲ್ಲ. ಹೌದಕ್ಕ, ಇದು ಕರ್ನಾಟಕದಲ್ಲಿ ಒಂಥರ, ತಮಿಳ್ನಾಡಲ್ಲಿ ಇನ್ನೊಂಥರ, ಹೀಗೆ ನಮ್ಮ ದೇಶದಲ್ಲಿ ಅನೇಕ ರೀತಿ ಆಚರಿಸ್ತಾರಲ್ವಾ? ಸರಿಯಾಗಿ ಹೇಳಿದೆ ರಾಮು. ಮತ್ತೆ ಕರ್ನಾಟಕದಲ್ಲೂ ಉತ್ತರ ಕರ್ನಾಟಕದಲ್ಲಿ ಒಂಥರ, ದಕ್ಷಿಣ ಕರ್ನಾಟಕದಲ್ಲಿ ಒಂಥರ ಆಚರಿಸ್ತಾರೆ. ಉದಾಹರಣೆಗೆ ಉತ್ತರ ಕರ್ನಾಟಕದಲ್ಲಿ ಗೋಧಿಲಿ ಹುಗ್ಗಿ ಮಾಡೋದು ತುಂಬ ವಾಡಿಕೆ. ಗೋಧಿ, ಬೆಲ್ಲ, ತುಪ್ಪ, ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿ ಚೆನ್ನಾಗಿ ಮಾಡ್ತಾರೆ. ಮೈಸೂರು, ಬೆಂಗಳೂರು, ಬಯಲುಸೀಮೆ ಕಡೆ ಹೆಸರುಬೇಳೆ, ಅಕ್ಕಿ, ಬೆಲ್ಲ ಹಾಕಿ, ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿ ಸಿಹಿ ಹುಗ್ಗಿ ಮಾಡ್ತಾರೆ. ಮತ್ತು ಹೆಸರುಬೇಳೆ, ಮೆಣಸಿನಕಾಯಿ, ಶುಂಠಿ, ಜೀರಿಗೆ, ಮೆಣಸು ಎಲ್ಲ ಹಾಕಿ ಖಾರದ ಹುಗ್ಗಿನೂ ಮಾಡ್ತಾರೆ. ಇದನ್ನ ಪೊಂಗಲ್ ಅಂತಲೂ ಕರೀತಾರೆ ಕಣೋ. ಏನೇ ಮಾಡ್ಲಿ, ಸುಗ್ಗಿ ಸಂಭ್ರಮ ಆಚರಿಸೋದಕ್ಕೆ ಹುಗ್ಗಿ ಮಾಡ್ತಾರೆ ಅಂತ ಅನ್ಬೋದು. ಸುಗ್ಗಿ ಸಂಭ್ರಮ ಅಷ್ಟೇ ಅಲ್ಲ, ಮನೆಯಲ್ಲಿ ಯಾವುದಾದ್ರೂ ಹಬ್ಬ ಹರಿದಿನ ಅಂತ ವಿಶೇಷವಾದ ಅಡುಗೆ ಏನಾದರೂ ಮಾಡಬೇಕು ಅಂದ್ರೂ ಇದನ್ನ ಮಾಡೋದು ಉಂಟು. ಹುಗ್ಗಿ ಕಥೆಯೇನೋ ಕೇಳಿದ್ದಾಯ್ತು, ಹುಗ್ಗಿ ಮುಳ್ಮುಳ್ಳು ಯಾಕಾಗ್ಬೇಕು? ಇಲ್ಲೇ ಇರೋದು ರಾಮು ಗಾದೆ ಸ್ವಾರಸ್ಯ, ಅಂತರಂಗ ಎಲ್ಲ. ಅದೇನ್ ನನಗೆ ಅರ್ಥ ಆಗೋ ಹಾಗೆ ಬಿಡಿಸ್ ಹೇಳಕ್ಕ. ನಮಗೆ ಹೊಟ್ಟೆ ತುಂಬ ಹೋಗಿದ್ರೆ ಪಂಚಭಕ್ಷ ಪರಮಾನ್ನ ಮಾಡಿ ಬಡಿಸಿದ್ರು ನಮಗದು ಸೇರೋದಿಲ್ಲ. ಯಾರ್ದೋ ಬಲವಂತಕ್ಕೋ ಏನೋ ಕಷ್ಟಪಟ್ಟು ತಿನ್ಬೇಕಾಗತ್ತೆ. ಆಗ ಅದರ ಪರಿಣಾಮನೂ ಅಷ್ಟು ಒಳ್ಳೇದಾಗಲ್ಲ ನೋಡು. ಅದು ಗಂಟ್ಲಲ್ಲಿ ಇಳಿದೆ ಏನೋ ಮುಳ್ಮುಳ್ಳು ಅಂತ ನಮ್ಗೆ ಅನ್ನಿಸ್ಬೋದು. ಅದು ತುಂಬ ಚೆನ್ನಾಗಿದ್ರೂ ನಮಗದು ಬೇಡವಾಗಬಹುದು ಅಲ್ವಾ?
ಮುಳ್ಳು ಅಂದ್ರೆ ಇಲ್ಲಿ ಬೇಡವಾದದ್ದು ಅನ್ನೋದು, ಆರೋಗ್ಯಕ್ಕೆ ಮುಳುವಾಗಬಹುದು ಅನ್ನೋ ಅರ್ಥದಲ್ಲಿ ಬಳಕೆ ಆಗಿದೆ ಅಂತ ಇಟ್ಕೋಬಹುದು. ಈ ಗಾದೆ ಬಹಿರಂಗದ ಅರ್ಥನೇ ಇಷ್ಟು ಚೆನ್ನಾಗಿದೆಯಲ್ಲಕ್ಕ, ಇನ್ನು ಇದರ ಅಂತರಂಗದ ಅರ್ಥ ಏನಕ್ಕ? ಯಾವುದೇ ವಿಷಯದಲ್ಲಿ ಒಂದು ಮಿತಿ ಇರುತ್ತೆ ಕಣೋ, ಒಂದು ಪ್ರಮಾಣ ಅಂತ ಇರುತ್ತೆ. ಅದನ್ನ ಪಾಲಿಸೋದು ತುಂಬಾ ಕ್ಷೇಮ. ಮಿತಿ ಮೀರಿದರೆ ಆಪತ್ತನ್ನ, ಸಂಕಷ್ಟಗಳನ್ನ ಎದುರಿಸಬೇಕಾಗತ್ತೆ. ಊಟ ತಿಂಡಿ, ಉಡುಗೆ ತೊಡುಗೆ, ಮಾತುಕತೆ, ವರ್ತನೆ ಎಲ್ಲದರಲ್ಲೂ ಮಿತಿ ಇರಬೇಕಾದ್ದು ತುಂಬಾ ಯೋಗ್ಯ ಅನ್ನೋದು ಇದನ್ನ ತಿಳಿಸುತ್ತೆ. ಮತ್ತೆ ನಾವು ಹಾಗೆ ಆ ಮಿತಿನ ಮೀರಬಾರ್ದು ಅನ್ನೋದು. ನಿನ್ನ ಇತಿ ಮಿತಿ ತಿಳ್ಕೊಂಡು ನಡ್ಕೋ, ಮಾತಾಡು ಅಂತೆಲ್ಲ ಹಿರಿಯರು ಹೇಳೋದು ಇದೇ ಅರ್ಥದಲ್ಲಿ ಅಲ್ವೇನಕ್ಕ? ಖಂಡಿತ. ಅಷ್ಟೇ ಅಲ್ಲ ರಾಮು, ನಮ್ಮ ಸುಭಾಷಿತಕಾರರು ಕೂಡ ಏನ್ ಹೇಳ್ತಾರೆ ಗೊತ್ತಾ? ಅತಿ ಸರ್ವತ್ರ ವರ್ಜಿಗೇತ್. ಅತಿಯಾದದ್ದನ್ನ ಎಲ್ಲೆಡೆಯಲ್ಲೂ ನೀನು ತ್ಯಜಿಸಬೇಕು, ವರ್ಜಿಸಬೇಕು ಅಂತನ್ಬಿಟ್ಟು. ಹಾಗೆ ನಮ್ಮ ಕನ್ನಡದ ಶ್ರೇಷ್ಠ ಕವಿ ಡಾಕ್ಟರ್ DVG ಅವರ ಹೆಸರು ನೀನು ಕೇಳಿರ್ಬಹುದಲ್ವಾ? DVG ಅವರು ಏನ್ ಹೇಳ್ತಾರೆ ಗೊತ್ತಾ? ಮಂಕುತಿಮ್ಮನ ಕಗ್ಗ ಅನ್ನೋದ್ರಲ್ಲಿ, ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ, ಮಿತವಿರಲಿ ಮನಸ್ಸಿನ ಉದ್ವೇಗ ಭೋಗದಲ್ಲಿ, ಅತಿ ಬೇಡವೆಲ್ಲಿಯೂ ಮಂಕುತಿಮ್ಮ ಅಂತ. ಅಂದ್ರೆ ನೀನು ಮಾತಾಡುವಾಗ ಮುಖದಲ್ಲಿ ಒಂದು ನಗುವಿರಲಿ, ಕಿವಿಗೆ ಕೇಳಿಸದಿರಲಿ, ಕೆಟ್ಟದ್ದು ನಿನಗೆ ಕೇಳಿಸದಿರಲಿ, ಮತ್ತು ನಿನ್ನ ಮಾತಿನಲ್ಲಿ ಹಿತ ಇರಲಿ, ಯಾರಿಗೂ ನೋವಾಗೋ ಹಾಗೆ ಮಾತಾಡಬೇಡ, ಮತ್ತು ಒಳ್ಳೆಯ ಮಾರ್ಗವನ್ನು ಬಿಡದೇ ಇರು ನೀನು. ಮನಸ್ಸಿನ ಉದ್ವೇಗ ಮತ್ತು ಅತಿಯಾದ ಭೋಗ ಲಾಲಸೆಗಳಲ್ಲಿ ಒಂದು ಮಿತ ಇರಲಿ ನಿನಗೆ, ಎಲ್ಲಿ ಕೂಡ ಅತಿ ಅನ್ನೋದು ಬೇಡ ಅಂತನ್ಬಿಟ್ಟಿದ್ದೇನೆ. ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ ಕಣ. ಅತಿ ಆಸೆಯಿಂದ ಗತಿ ಕೇಡು ಅಂತಾರಲ್ಲ ಹಾಗೆ, ದುಡ್ಡಿನ ಅತಿ ಆಸೆಯಿಂದ ಭ್ರಷ್ಟಾಚಾರ ಎಲ್ಲಾ ಸಮಾಜದಲ್ಲೂ ತಲೆ ಹಾಕ್ತಾ ಇದೆ ಕಣಕ್ಕ. ಹೊನ್ನು ಹೆಣ್ಣು ಮಣ್ಣಿನ ಮೇಲಿನ ಅತಿ ಆಸೆಯಿಂದ ಮಾಡಬಾರದನ್ನ ಮಾಡ್ತಾರೆ, ದೌರ್ಜನ್ಯ ನಡೆಸ್ತಾರೆ, ಕೆಟ್ಟ ಪರಿಣಾಮಗಳನ್ನು ಎದುರಿಸ್ತಿರ್ತಾರೆ. ಆದ್ರೂ ದುರಾಸೆ, ದುಷ್ಟ ಬುದ್ಧಿ ಸಮಾಜದಲ್ಲಿ ಅನೇಕ ಕಡೆ ತಾಂಡವಾಡ್ತಾನೆ ಇದೆ ಅಲ್ವೇನಕ್ಕ? ಇದನ್ನೆಲ್ಲ ಹತ್ತಿಕ್ಕಬೇಕಾದ್ರೆ ಕೇವಲ ಎಲ್ಲ ಸರ್ಕಾರವೇ ಮಾಡಬೇಕು ಅಂತ ಕೂತ್ರೆ ಆಗೋದಿಲ್ಲ. ಪ್ರತಿಯೊಬ್ಬರು ಅತಿ ಆಸೆನ ಬಿಡಬೇಕು, ದುರಾಸೆ, ದುರ್ನಡತೆ, ದೌರ್ಜನ್ಯಗಳನ್ನು ಪ್ರತಿಭಟಿಸಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ತಮ್ಮ ಮಿತಿನ ತಾವು ಅರಿತು ಸಹಮಾನವರೊಡನೆ ಗೌರವದಿಂದ, ವಿಶ್ವಾಸದಿಂದ ವರ್ತಿಸಬೇಕು. ಅಕ್ಕ ಈಗ ವಿಶ್ವಾಸದಿಂದಲೇ ಹೇಳ್ತಾ ಇದ್ದೀನಿ, ತೊಗರಿ ನುಚ್ಚಿನುಂಡೆ ಜಾಮೂನು ನನಗೀಗ ಬೇಡ 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 ಅಂತ. ಸರಿ ಬಿಡು, ನಾವೇ ತಿಂತೀವಿ. ಹಾಗಲ್ಲಕ್ಕ, ಈಗ ಬೇಡ ಅಂದಿದ್ದು. ಹೊಟ್ಟೆ ಹಸಿದ ಮೇಲೆ ತೊಗರಿ ನುಚ್ಚಿನುಂಡೆನೂ ಬೇಕು, ಜಾಮೂನು ಬೇಕು, ಎಲ್ಲ ಬೇಕು. ಅರ್ಥವಾಯ್ತು. ಈಗ ಹೊಟ್ಟೆ ತುಂಬಿದ ಮೇಲೆ ಹುಗ್ಗಿ ಮುಳ್ಮುಳು. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ NK ಶಿವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.